ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಒಕ್ಕೂಟದ ಅಧ್ಯಕ್ಷ ಬೀರಪ್ಪ ದೇಶನೂರ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ರಾಜ್ಯಾಧ್ಯಕ್ಷ ಇಂಗಲಗುಪ್ಪೆ ಕೃಷ್ಣೇಗೌಡ ನೇತೃತ್ವದಲ್ಲಿ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬೃಹತ್ ರೈತ ಜಾಥಾ ಗಮನ ಸೆಳೆಯಿತು. ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರೈತರು ಪೂಜೆ ನಡೆಸಿದ ಬಳಿಕ ರೈತರ ಬೃಹತ್ ಜಾಥಾವನ್ನು ಲೋಕಸಭಾ ಸದಸ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಎತ್ತಿನ ಗಾಡಿ ಓಡಿಸಿ ರೈತರ ಜಾಥಾಕ್ಕೆ ಚಾಲನೆ ನೀಡಿದರು. ನಂತರ ಗಾಂಧಿ ಚೌಕದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ದೊಡ್ಡ ಗಡಿಯಾರ ವೃತ್ತದಲ್ಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ರೈತ ಸಂಘದ ಹೋರಾಟಗಾರರು ಹೂಮಾಲೆ ಅರ್ಪಿಸಿ ಗೌರವ ಸಲ್ಲಿಸಿದರು. ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ನಡೆದ ಸಮಾರಂಭವನ್ನು ಸಂಸದ ಯದುವೀರ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ ಬಳಿಕ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ರೈತ ಸಂಘದ ಹಿರಿಯ ಹೋರಾಟಗಾರರನ್ನು ಸನ್ಮಾನಿಸಲಾಯಿತು. ಮೈಸೂರು ಮಹಾರಾಜರಿಗೆ, ಮೈಸೂರು ವಂಶಸ್ಥರಿಗೆ, ವಂಶಸ್ಥರಿಗೆ, ಚಾಮುಂಡೇಶ್ವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ, ಅದು ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಈ ಶ್ರೇಷ್ಠ ಭಾರತ ಯಾವ ಆಧಾರ ಮೇಲೆ ನಿರ್ಮಾಣ ಆಗ್ತಾ ಇದ್ದಾರೆ ಅಂದ್ರೆ ಇದು ರೈತರ ಒಂದು ಸಬಲೀಕರಣ, ರೈತರ ಒಂದು ಒಳ್ಳೆಯದಕ್ಕಾಗಿ ಇದು ಎಲ್ಲ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ತಂಭ ಆಗುತ್ತೆ ಅಂದ್ರೆ ನಮ್ಮ ರೈತ ಏನು ಆರ್ಥಿಕತೆ ಇದೆ, ವಿಕಸಿತ ಭಾರತ ಏನೋ ಒಂದು ಬಲಿಷ್ಠ ಸ್ತಂಭ ಆಗುತ್ತೆ. ನಿಮ್ಮಿಂದಾನೆ ಅಂದ್ರೆ ರೈತ ಸಮುದಾಯದಿಂದಾನೇ ಭಾರತದ ಸಮಗ್ರ ಅಭಿವೃದ್ಧಿ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ. ಅದಕ್ಕಾಗಿ ಕುಟುಂಬ ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತ ಕೊಡುಗೆ ಇಡೀ ನಮ್ಮ ರೈತ ಕುಲ ನಮ್ಮ ಜೀವ ಇರುವವರೆಗೂ, ನಮ್ಮ ರೈತ ಕುಲ ಇರುವವರೆಗೂ ಅವ್ರನ್ನ ನೆನ್ಕೊಳ್ಳುವಂತ ಒಂದು ಕಾರ್ಯಕ್ರಮಗಳನ್ನ ಒಂದಲ್ಲ 10 ಕರೆಂಟ್ ತಂದು ಕೊಟ್ಟರು. ಕೊಡ್ಲಿಲ್ಲ ನಮ್ಗೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ, ದೇಶದ ಪ್ರಧಾನಿಗಳಾಗ್ಲಿ ಸ್ವಾತಂತ್ರ್ಯ ತಂದುಕೊಡ್ಲಿಲ್ಲ ನಮ್ಗೆ. ತಂದುಕೊಟ್ಟವರು ಹೋರಾಟಗಾರರು ಯಾವಾಗಲೂ ಅಮರವಾಗಿರ್ತಾರೆ. ಈ ರಾಜಕಾರಣಿಗಳು ಅಮರ ಅಲ್ಲ.